ನಮಸ್ಕಾರ ಫ್ರೆಂಡ್ಸ್, ನೋಡಿ ಇದು ನನ್ನ ಬ್ಯೂಟಿ MT-15. ಹಾಯ್ ಗಾಯ್ಸ್, ನನ್ನ ಫಸ್ಟ್ ಮೋಟೋ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಮ್ಮ ಸರ್ ಮದುವೆ ಇದೆ, ಮದುವೆಗೆ ಹೋಗ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಮೋಟೋ ವ್ಲಾಗು. ಓಕೆ, ನಿಮಗೆ ಇದು ಫಸ್ಟ್ ವೀಡಿಯೋ ಆದ್ದರಿಂದ ಯಾವ ಥರ ವೀಡಿಯೋ ಬರ್ತಾಯಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಲೋಡ್ ಮಾಡಿದ್ಮೇಲೆ ನೋಡುವ ಹೇಗೆ ಬರುತ್ತೆ ವೀಡಿಯೋಸು, ವಾಯ್ಸ್ ಕ್ಲಿಯರಿಟಿ ಎಲ್ಲ. ಅವರು ಆಲ್ರೆಡಿ ಹೋಗಿದ್ದಾರೆ, ನನ್ನ ಫ್ರೆಂಡ್ಸ್ ಇಬ್ಬರು ಹೋಗಿದ್ದಾರೆ ಆಲ್ರೆಡಿ ಮುಂದಗಡೆ. ಓಕೆ, ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಳ್ಬೇಕು ಅಂದರೆ ನನ್ನ ಊರು ಗುಣವಂತೆ ಅಂತ. ಗುಣವಂತೆಯಲ್ಲಿ ಇರೋದು ಇವಾಗಲೂ. ಒಂದು ಟ್ರೈ ಮಾಡುವ ಅನ್ನಿಸ್ತು, ಮೋಟೋ ವ್ಲಾಗಿಂಗ್ ಟ್ರೈ ಮಾಡುವ ಅನ್ನಿಸಿದ್ದಕ್ಕೆ ಒಂದು ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ. ಯೂಟ್ಯೂಬ್ಗೆ ಡೈಲಿ ಅಂದರೆ 2-3 ಡೇಸ್ಗೆ ಒಂದೊಂದು ಸಲ ವೀಡಿಯೋ ಹಾಕ್ತೀನಿ. ಆದಷ್ಟು ಟ್ರೈ ಮಾಡಿ ಒಳ್ಳೆ ಕಂಟೆಂಟ್ ವೀಡಿಯೋ ಕೊಡುವಂಗೆ ವೀಡಿಯೋಸ್ ಹಾಕ್ತೀನಿ. ನಾನಿವಾಗ ಹೋಗ್ತಾ ಇರೋದು ಶಿರಾಲಿಯಿಂದ ಒಳಗಡೆ ಅಳವೆಕುಡಿ ಅಂತ ದುರ್ಗಾ ಪರಮೇಶ್ವರಿ ಟೆಂಪಲ್ ಆಗಿ. ಅಲ್ಲೇ ನಮ್ಮದು ಸರ್ ಮದುವೆ ಇದೆ. ಹತ್ತು ನಿಮಿಷಕ್ಕೆ ಫೋನ್ ಮಾಡ್ತಾಯಿದ್ದಾರೆ, ಅವರೇ ಮಾಡ್ತಾಯಿದ್ದಾರೆ. ನಮಸ್ಕಾರ ಫ್ರೆಂಡ್ಸ್, ನೋಡಿ ಇದು ನನ್ನ ಬ್ಯೂಟಿ MT-15. ಇದನ್ನು ತಗೊಂಡು ನೋಡಿ, ಅದು ಬೇರೆ ಮೂಮೆಂಟ್ ಮಾಡ್ತಾಯಿದೆ, ಅದರ ಹೆಸರು ಮೂಮೆಂಟ್ ಮಾಡ್ತು. ಇದನ್ನು ತಗೊಂಡು 3 ತಿಂಗಳು 13 ಡೇಸ್ ಆಯಿತು. 2 ಸರ್ವಿಸ್ ಆಯಿತು. 3ನೇ ಸರ್ವಿಸಿಗೆ ನೆಕ್ಸ್ಟು ಒಂದು ಸ್ವಲ್ಪ ದಿನದಲ್ಲಿ ಹೋಗಬೇಕು. ಗಾಡಿ ಯಾವ ಥರ ಕಾಣ್ತಾಯಿದೆ ನೋಡಿ. 8595 ಕಿಲೋಮೀಟ್ರ್ ಓಡಿದೆ ಇದುವರೆಗೂ, 3 ತಿಂಗಳು 13 ಡೇಸಲ್ಲಿ. ವರ್ಷ ಮಾತಾಡುವ ಗಾಡಿ. ಸರ್ವಿಸ್ ಕಾಸ್ಟ್ ಬಂದು ಫಸ್ಟೆಲ್ಲ ಹೇಳ್ತಾರೆ ಗಾಡಿ ಕಾಸ್ಟ್ಲಿ, ಸರ್ವಿಸ್ ಚಾರ್ಜ್ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಫಸ್ಟ್ ಸರ್ವಿಸಿಗೆ ಅಂದರೆ MT-15 ಗಾಡಿಯಲ್ಲಿ 4 ಸರ್ವಿಸು ಫ್ರೀ ಕೊಡ್ತಾರೆ ಅವರು. ಫಸ್ಟ್ ಸರ್ವಿಸಿಗೆ 1184 ರೂಪಾಯಿ ಆಗಿತ್ತು ನನಗೆ ಫಸ್ಟ್ ಸರ್ವಿಸು. ಅದೇ ನಂತರ ನೆಕ್ಸ್ಟು 4000 ಕಿಲೋಮೀಟ್ರ್ ಆದಮೇಲೆ ನೆಕ್ಸ್ಟ್ ಹೋಗಿದ್ದೆ, 1160 ರೂಪಾಯಿ ಆಗಿತ್ತು 2 ಸರ್ವಿಸ್. ಇನ್ನು 3ನೇ ಸರ್ವಿಸ್ ಎಷ್ಟಾಗುತ್ತೆ ನೋಡಬೇಕು. ಅಂದರೆ ಈ ಬುಧವಾರ ಹೋದರೂ ಹೋಗ್ಬೋದು, ಯಾಕಂದರೆ ಕಿಲೋಮೀಟ್ರ್ ಆಗ್ತಾ ಬಂತಲ್ಲ. ಇವಾಗ ಬೇರೆ ಸಿರಾಲಿ ಹೋದರೆ ಆಗೋಗುತ್ತೆ. ಎಷ್ಟು ಅಮೌಂಟ್ ಎಷ್ಟಾಗತ್ತೆ ಅಂತೆಲ್ಲ ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಗಾಡಿ ಮಾತ್ರ ಚಿಂದಿಯಾಗಿ ಕಾಣ್ತಾಯಿದೆ ನೋಡಿ. ಯಾರಪ್ಪ ಇವರು? ಅಲ್ಲಿ ಯಾವ್ಯಾವ ಥರ ಜನ ಇರ್ತಾರೆ ಇಲ್ಲಿ ಅಂದರೆ
ಅದೇ ಎಷ್ಟು ಕೇರ್ಫುಲ್ ಆಗಿದ್ರು ಸಾಕಾಗೋದಿಲ್ಲ. ಜಂಕ್ಷನಲ್ಲಿ ಸ್ವಲ್ಪ ಸ್ಲೋ ಮಾಡ್ಬೇಕು, ಯಾಕಂದರೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ ಜನ. ಅಜ್ಜಿ ಅಜ್ಜಿ ಶಿರಾಲಿಗೆ ಬಂದ್ವಿ ಅಂತೂ ಇಂತು. ಇವಾಗ ಸ್ಟ್ರೀಟ್ ಕೊಡಿ 3 ಕಿಲೋಮೀಟ್ರ್. ಅಲ್ಲಿ ಶಿರಾಲಿ ಕ್ರಾಸಿಂದ ಟೆಂಪಲಿಗೆ 3.7 ಕಿಲೋಮೀಟ್ರ್ ಆಗುತ್ತೆ. ಮಾತ್ರ ಫುಲ್ ಇಂಪ್ರೂವೇಷನ್ ಮಾಡ್ರೆ, ಯಾಕಂದರೆ ರೋಡು ಚೆನ್ನಾಗಿ ಮಾಡಿದೆ ನೋಡಿ. ದೇವಸ್ಥಾನ ಮುಖ್ಯ ದ್ವಾರ ಹತ್ರ ಬರ್ತಾ ಇದ್ದವಾಗ ನೋಡಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೊಡಿ ಈ ಕಡೆ. ಓಕೆ, ಗಾಡಿಯ ಒಂದು ನಿಮಿಷ ತಕೊಂಡು ಎಲ್ಲಿ ಹೇಳ್ತೆ? ಇಲ್ಲ ಎದಾಗ ಅದಲ್ಲ ಎಂತ ಬರಿಸ್ತೆ ಅಂದೆ ನನ್ನ ಫ್ರೆಂಡ್ಸ್. ಅದ ಕೊಟ್ರೆ ಆಯ್ತು. ಹಾಂ ನೀ ಇದ್ದಿಲ್ಲ. ಇದು ನೋಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೊಡಿ. ಇವಾಗ ಮದುವೆ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಭಟ್ಕಳ ಕಡೆ. ಭಟ್ಕಳ ಒಂದು ರೌಂಡ್ ಹೊಡೆದು ಹಾಗೆ ಬರೋಣ. ತೋರಿಸು ಸೀನ್ ನೋಡಿ ಗಾಯ್ಸ್, ಸಖತ್ತಾಗಿದೆ. ಅಲ್ಲಿ ಮಳೆಗಾಲದಲ್ಲಿ ಬಂದಿದ್ದಲ್ಲ, ಈ ವರ್ಷ ಮಳೆಗಾಲದಲ್ಲಿ ರೋಡೆಲ್ಲ ಬ್ಲಾಕು, ಫುಲ್ ನೀರು. ನನಗೆ ಗುಂಡಿ ಇಲ್ಲದೆ ಏನೂ ಗೊತ್ತಿಲ್ಲ. ಫ್ರೆಂಡ್ ಒಬ್ಬ ಬಂದಿದ್ದ, ಅವನ ಜೊತೆ ಬಂದಿದ್ದೆ. ಆಮೇಲೆ ಹೇಳ್ತಾನೆ, ಮಗ ಹಿಂಗೆ ಹೋಗು, ಮಗ ಈ ಕಡೆ ಹೋಗು. ಇಲ್ಲೆಲ್ಲ ಫುಲ್ ನೀರಾ, ಫುಲ್ ನೀರು ಇಲ್ಲೆಲ್ಲ. ಈ ಕಡೆ ತುಂಬ್ಕೈತೆ ನೀರು, ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡೈತೆ. ಇಲ್ಲೆಲ್ಲ ಫುಲ್ಲು ಎಂಟ್ರೆನ್ಸ್ ಹಿಡನ್ ಇಕೋ ಪಾರ್ಕಿಗೆ ಇದ್ದಾರೆ ನೋಡಿ. 4 ಕಿಲೋಮೀಟರ್ ಇದೆ. ಯಾವಾಗ ಚಿಕ್ಕದು ಹೋಗ್ಲಾ ಇವಾಗ? ಈ ಕಡೆ ರೈಟ್ ಆಯ್ತು ನೋಡಿ, ಇದೇ ಪ್ಲೇಸ್ ನೋಡಿ. ಅಡಿನೀಕೋ ಬೀಚ್ ಈ ಕ್ಯಾಮ್ರಾ ಮಾಡ್ತಾರೆ. ಕರ್ನಾಟಕ ಅರಣ್ಯ ಇಲಾಖೆ ಅಡಿನೀಕೋ ಬೀಚ್ಗೆ ದಾರಿ. ಈಗ ಮೇಲೆ ಹೋಗ್ಬೇಕು. ಓಕೆ, ಬಂದಿದ್ದೀವಿ ಬೀಚಿಗೆ. ಇವಾಗ
ಟಿಕೆಟ್ ಇದೆಯಣ್ಣ? ಹಲೋ ಬೆಳಿಗ್ಗೆ ಬೇಗ ಬರುತ್ತೆ. ಹಲೋ ನಾನು ಬಿ ಎಸ್ ಎನ್ ಎಲ್ ನಂಬರ್ ಮಾಡಿ, ಬಿ ಎಸ್ ಎನ್ ಎಲ್ ನಂಬರ್ ಎಷ್ಟು ಟಿ ಒಬ್ಬರಿಗೆ ಎಷ್ಟು? ನಂಬರ್ ಮಾಡಿ, ನನ್ನ ಬಿ ಎಸ್ ಎನ್ 20. ನೆಟ್ವರ್ಕಿಲ್ಲ. ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಆದರೂ ಅಡ್ಡಿಲ್ಲ ಸರ್. ಈಗ ಕೇಳಿಸ್ತದೆ ಈಗ. ಹಾಂ, ನೀವು ಬರೋದಿದ್ರೆ ಮಾತ್ರ ಸರ್. ನನ್ನ ಹತ್ರ ರಿಚಾರ್ಜ್ ಇಲ್ಲ. ರಿಚಾರ್ಜ್ ಇಲ್ಲ, ಖಾಲಿಯಾಗಿ ಹೋಗಿದೆ. ಹಾಂ, ಪ್ಲೇಸ್ ನೋಡಿ ಗೈಸ್, ಹಿಡನ್ ಇಕೋ ಪಾರ್ಕ್ ಅಂತ ಭಟ್ಕಳದಲ್ಲಿದೆ ಗೈಸ್. ನೋಡಿ, ಹಿಡನ್ ಪ್ಲೇಸಿಗೆ ಹೋಗೋಕ್ಕೆ ಹೀಗೆ ದಾರಿ. ಇದು ಈ ದಾರಿ ಬೀಚಿಗೆ ಹೋಗುತ್ತೆ, ಈ ದಾರಿ ಹಿಡನ್ ಪ್ಲೇಸಿಗೆ ಹೋಗುತ್ತೆ. ನೋಡಿ, ನಿಮ್ಗೆ ತೋರಿಸ್ತೀನಿ ಬನ್ನಿ ಮುಂದೆ. ಗೈಸ್ ನೋಡಿ, ಹಿಡನ್ ಪ್ಲೇಸ್. ಸ್ಲೋ ಬಾ. ಸಿಕ್ಕಾಪಟ್ಟೆ ಡೌನ್ ಇದೆ ಗಾಯ್ಸ್, ಸಿಕ್ಕಾಪಟ್ಟೆ ಡೌನ್ ಇದೆ ಇಲ್ಲಿ. ಸ್ವಲ್ಪ ಸಪೋರ್ಟ್ ಏನೋ ತಗೊಂಡು ಬರಬೇಕು ಇಲ್ಲಿ. ಗಾಡ್, ಓ ಮೈ ಗಾಡ್. ನೋಡಿ, ನಾವು ಹೀಗೆ ತೊಗೊಂಡು ಬಂದೆ, ಹೀಗೆ ಬಂದಿದ್ದೀವಿ ನೋಡಿ. ವಾವ್, ಇಲ್ಲಿ 2 ಪ್ಲೇಸ್ ಇವೆ ನೋಡಿ, ಹೇಗಿದೆ ವ್ಯೂ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ನೋಡಿ, ಸ್ವರ್ಗ. ಭಟ್ಕಳ ಹಿಡನ್ ಪ್ಲೇಸ್ ಮಾತ್ರ. ನಾವು ಬಂದಿರೋದು ಹೀಗೆ ಇದೇ ದಾರಿಯಿಂದ ಹಿಂಗೆ ಇಳ್ಕೊಂಡು ಬಂದ್ವಿ. ಇದೇ ಪ್ಲೇಸ್ ನೋಡಿ, ಅಲ್ಲಿಂದ ಹಿಂಗೆ ಹಿಡಿದು ಬಂದಿದ್ವಿ ನಾವು. ನೋಡಿ, ಬರ್ತಾಯಿದ್ದಾನೆ, ಹಾಗೆ ಬಂದು ಈ ಕಡೆ ಬಂದಿದ್ವಿ ನೋಡಿ. ಹಿಡನ್ ಪ್ಲೇಸ್ ನೋಡಿ, ಇದು ಈ ಥರನೇ ಹಿಂಗೆ ಹತ್ತು ಬಂದಾಗಿತ್ತು. ನಾವು ಈ ಕಡೆ ಇದೇ ಡೌನಿಂದ ಹತ್ತು ಬಂದಾಯಿತು. ಬರ, ಇವಾಗ ಸೀದಾ ಇದರ ಅಪೋಸಿಟೇ ಬೀಚ್ ಸಿಗುತ್ತೆ ನೋಡಿ ನಿಮಗೆ. ಬೀಚಿಗೆ ಹೋಗುವ. ಓಕೆ, ಈ ಕಡೆ ವ್ಯೂಸು ಒಳ್ಳೆ ಇದೆ ನೋಡಿ. ಸ್ವಲ್ಪ ಬಿಸಿಲು, ಸ್ವಲ್ಪ ಸಂಜೆ ಟೈಮ್ ಹೊತ್ತಿಗೆ ಬರಬೇಕಿತ್ತು ಈ ಪ್ಲೇಸಿಗೆ, ಅವಾಗ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಿಗೆ ಬಂದಿದ್ದಾರೆ ಒಳ್ಳೆ ಇರುತ್ತೆ. ಹೀಗೆ ಟ್ರೆಕ್ ಮಾಡೋದು.